ಹಾಯ್ ಫ್ರೆಂಡ್ಸ್, ಆಲೂ ಬೋಂಡ ಬಹಳ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ಇಟ್ಟುಕೊಳ್ಬೇಕು. ಈಗ ಅದಕ್ಕೆ ಉಪ್ಪು ಸೇರಿಸಿ ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೇರಿಸಬೇಕು. ಸಣ್ಣಗೆ ಹೆಚ್ಚಿದ ತೆಂಗಿನಕಾಯಿ ಚೂರು, ಹಿಂಗಿನ ಪೌಡರ್ ಹಾಗೂ ನಿಂಬೆಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಒಗ್ಗರಣೆ ಹಾಕೋಣ. ಆಲೂಗಡ್ಡೆ ಮಿಕ್ಸರಿಗೆ ಎಣ್ಣೆ, ಸಾಸಿವೆ, ಕರಿಬೇವಿಂದ ಒಗ್ಗರಣೆ ಮಾಡಿ ಪಕ್ಕಕ್ಕಿಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, ಹಿಂಗಿನ ಪೌಡರ್, ಉಪ್ಪು, ಮೆಣಸಿನಕಾಯಿ ಪುಡಿ ಸೇರಿಸಿ ಸ್ವಲ್ಪವೇ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸ್ವಲ್ಪವೇ ನೀರು ಸೇರಿಸಿ, ಹಿಟ್ಟು ಜಾಸ್ತಿ ತೆಳ್ಳಗಾಗಬಾರ್ದು. ಈಗ ಆಲೂಗಡ್ಡೆ ಮಿಕ್ಸರನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಿ ಒಂದು ಪ್ಲೇಟಲ್ಲಿ ಇಡೋಣ. ಈಗ ಒಂದೊಂದೇ ಉಂಡೆಯನ್ನೆತ್ತಿ ಕಡಲೆ ಹಿಟ್ಟಿನಲ್ಲಿ ಹೊರಳಾಡಿಸಿ ಡೀಪ್ ಫ್ರೈ ಮಾಡಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿರಲಿ. ಇವಾಗ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಬಿಸಿ ಬಿಸಿಯಾದ ಆಲೂ ಬೋಂಡ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಆಲೂ ಬೋಂಡ ಹೇಗೆ ಮಾಡ್ಬೋದು ಅಂತ. ಇದನ್ನು ಟೊಮೆಟೊ ಸಾಸ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ಅಥವಾ ಟೀ, ಕಾಫಿ ಜೊತೆ ಪ್ಲೈನ್ ಆಗಿ ಹಾಗೆ ತಿನ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.